ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ರೊಚ್ಚಿಗೆದ್ದಿದೆ. ಅಮೆರಿಕದ ಒಂದೊಂದು ನೆಲೆಗಳನ್ನು ಬಿಡದೆ ಮಿಸೈಲ್ನಲ್ಲಿ ಹೊಡಿತಾ ಇದೆ. ತನ್ನ ಮೇಲಿನ ದಾಳಿಗೆ ಇರಾನ್ ಭಯಂಕರವಾಗಿಯೇ ಪ್ರತಿ ದಾಳಿ ಮಾಡ್ತಾ ಇದೆ. ನಮ್ಮನ್ನ ಮುಟ್ಟಿದ್ರೆ ನಿಮ್ಮನ್ನ ತಟ್ಟಿ ಬಿಡ್ತೀವಿ ಅಂತ ಇರಾನ್ ಅಮೆರಿಕಾಗೆ ವಾರ್ನಿಂಗ್ ಕೊಡ್ತಾನೆ ಬಂದಿತ್ತು. ಇವತ್ತು ಅದು ನಡೆದೇ ಹೋಯಿತು. ತನ್ನ ಮೇಲೆ ನಡೆದ ಆಕ್ರಮಣಕ್ಕೆ ಪ್ರತಿಯಾಗಿ ಇರಾನ್ ದೊಡ್ಡ ಮಟ್ಟದಲ್ಲೇ ಪ್ರತಿ ಆಕ್ರಮಣ ಮಾಡ್ತಾ ಇದೆ. ಪರಿಣಾಮ ಮಧ್ಯಪ್ರಾಚ್ಯ ಈಗ ಉದ್ವಿಗ್ನಗೊಂಡಿದೆ. ಅರಬ್ ಮುಸ್ಲಿಂ ದೇಶಗಳ ಜನರು ಭಯಕ್ಕೆ ಬಿದ್ದಿದ್ದಾರೆ. ಹಾಗೆ ಮೂರನೇ ವಿಶ್ವಯುದ್ಧ ನಡೆದು ಹೋಗುತ್ತಾ ಎಂಬ ಆತಂಕವು ಜಗತ್ತಿನಲ್ಲಿ ಮನೆ ಮಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆಯುತ್ತೆ ಅನ್ನೋದು ತುಂಬಾ ದಿನಗಳಿಂದ ಗೊತ್ತಿತ್ತು. ಇವತ್ತು ಯುದ್ಧ ಆರಂಭ ಆಗೇ ಬಿಡ್ತು. ಪರಮಾಣು ವಿಚಾರದಲ್ಲಿ ಉಭಯ ದೇಶಗಳ ನಡುವೆ ನಡೆದ ಸಂಧಾನ ವರ್ಕೌಟ್ ಆಗಿಲ್ಲ. ಮಾತುಕತೆಗಳು ಫಲಪ್ರದವಾಗಿಲ್ಲ. ಅತ್ತ ಅಮೆರಿಕವೂ ಬಗ್ಗಿಲ್ಲ, ಇತ್ತ ಇರಾನು ಬಿಟ್ಟುಕೊಟ್ಟಿಲ್ಲ. ಅಂತಿಮವಾಗಿ ಇರಾನ್ ಆಕ್ರಮಣಕ್ಕೆ ಒಳಗಾಯಿತು. ಇವತ್ತು ಮೊದಲು ದಾಳಿ ಮಾಡಿದವರು ಅಮೆರಿಕ ಮತ್ತು ಇಸ್ರೇಲ್ ಜೋಡಿ. ಇಂದು ಮುಂಜಾನೆ ಇರಾನಿನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿತು. ಆ ಬಳಿಕ ಪ್ರತಿಕ್ರಿಯಿಸಿರುವ ಅಮೆರಿಕದ ಅಧ್ಯಕ್ಷ ಟ್ರಂಪ್, ನಾವು ಇರಾನ್ನಲ್ಲಿ ಪ್ರಮುಖ ಯುದ್ಧ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದ್ದೇವೆ ಅಂತ ಘೋಷಿಸಿದರು. ಅಮೆರಿಕದ ಜನರನ್ನ ರಕ್ಷಣೆ ಮಾಡಲು ಅಮೆರಿಕಾಗೆ ಬೆದರಿಕೆಯಾಗಿರುವ ಇರಾನಿನ ಆಡಳಿತವನ್ನು ತೆಗೆದುಹಾಕುವುದು ನಮ್ಮ ಗುರಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಣುಬಾಂಬ್ ಹೊಂದಲು ನಾವು ಬಿಡೋದೇ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಅಸ್ತಿತ್ವದ ಬೆದರಿಕೆಯನ್ನ ತೊಡೆದು ಹಾಕಲು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ದಾಳಿ ಮಾಡ್ತಾ ಇದ್ದಂತೆ ಇರಾನ್ ರೊಚ್ಚಿಗೆದ್ದಿದೆ. ತನ್ನ ಮೇಲೆ ದಾಳಿ ಆಗ್ತಾ ಇದ್ದಂತೆ ಇರಾನ್ ಮಾಡು ಇಲ್ಲವೇ ಮಡಿ ಎಂಬಂತೆ ಹೋರಾಟಕ್ಕಿಳಿದಿದೆ. ನಮ್ಮ ಮೇಲೆ ದಾಳಿ ಆದರೆ ಸುಮ್ಮನಿರಲ್ಲ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ ಇರಾನ್ ಈಗ ಶತ್ರುವಿನ ಮೇಲೆ ಮುಗಿಬಿದ್ದಿದೆ. ಟೆಹರಾನ್ ಮೇಲೆ ಇಸ್ರೇಲಿನ ಕ್ಷಿಪಣಿ ದಾಳಿ ನಡೆದ ಬೆನ್ನಲ್ಲೇ ಇಸ್ರೇಲಿನ ಟೆಲ್ ಅವೀವ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡ್ತಾ ಇದೆ. ಇಸ್ರೇಲಿನ ಐರನ್ ಡೋಮ್ಗಳು ಇರಾನಿನ ಮಿಸೈಲ್ ಜೊತೆ ಕದನಕ್ಕೆ ನಿಂತಿದೆ. ಇರಾನಿನ ಕೆಲ ಕ್ಷಿಪಣಿಗಳು ಟೆಲ್ ಅವೀವ್ ಮೇಲೆ ಅಪ್ಪಳಿಸಿದೆ ಅಂತ ವರದಿಯಾಗಿದೆ. ಈ ಮಧ್ಯೆ ಇರಾನಿ ಕ್ಷಿಪಣಿಯೊಂದು ಉತ್ತರ ಇಸ್ರೇಲಿನ 9 ಅಂತಸ್ತಿನ ಕಟ್ಟಡಕ್ಕೆ ಬಡಿದು ಹಾನಿ ಮಾಡಿದಿರುವ ಬಗ್ಗೆ ವರದಿ ಕೂಡ ಆಗಿದೆ. ಇನ್ನೊಂದೆಡೆ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮುಂದುವರಿತಾ ಇದೆ. ಇರಾನಿನ ಹಲವು ಪ್ರದೇಶಗಳು ದಾಳಿಗೆ ಒಳಗಾಗಿದೆ. ಟೆಹರಾನ್, ಶಿರಾಜ್, ಬುಷೇರ್, ಮಿನಾಜ್, ಇಲಾಮ್, ಖೋಮ್, ಜಮ್ಜಾನ್, ತಬ್ರೇಜ್ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ದಾಳಿ ನಡೆದಿದೆ. ಉತ್ತರ, ದಕ್ಷಿಣ, ಪಶ್ಚಿಮ ಇರಾನ್ ಮೇಲೆ ಸತತ ದಾಳಿಗಳು ನಡೆದಿದೆ. ಮಿನಾಬೆಂಬಲ್ಲಿ ಇಸ್ರೇಲ್ ಹೆಣ್ಮಕ್ಕಳ ಪ್ರಾಥಮಿಕ ಶಾಲೆ ಮೇಲೆ ದಾಳಿ ನಡೆಸಿದ್ರಿಂದ 5 ಜೀವ ಕಳೆದುಕೊಂಡಿದ್ದಾರೆ ಅಂತ ಇರಾನ್ ಹೇಳಿದೆ. ಈಗ ಬರ್ತಿರುವ ಮಾಹಿತಿ ಪ್ರಕಾರ ಅಲ್ಲಿ 40 ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಉತ್ತರ ಇರಾನ್ ಮತ್ತು ದಕ್ಷಿಣ ಇರಾನ್ ಮೇಲೂ ಇಸ್ರೇಲ್ ದಾಳಿ ಮಾಡಿದೆ. 100ಕ್ಕೂ ಅಧಿಕ ಇರಾನಿ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿರುವುದಾಗಿ ಇಸ್ರೇಲ್ ತಿಳಿಸಿದೆ. ಟೆಹರಾನ್ ನಗರವನ್ನು ತೊರೆದು ಹೋಗುವಂತೆ ಅಲ್ಲಿನ ಜನರಿಗೆ ಇರಾನಿನ ಸೆಕ್ಯೂರಿಟಿ ಕೌನ್ಸಿಲ್ ಸಲಹೆ ನೀಡಿದೆ. ಟೆಹರಾನ್ ಜನರು ಈಗ ನಗರವನ್ನು ತೊರೆಯುವುದರಲ್ಲಿ ಬಿಸಿಯಾಗಿದ್ದಾರೆ. ಇನ್ನು ತನ್ನ ಮೇಲಿನ ದಾಳಿಗೆ ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾನೆ ಇದೆ. ಟೆಲ್ ಅವೀವ್ ನಗರ ಮತ್ತು ಉತ್ತರ ಇಸ್ರೇಲ್ ಮೇಲೆ ಇರಾನ್ ದಾಳಿಗೆ ನಿಂತಿದೆ. ಇಸ್ರೇಲಿನ ಜನರು ಬಂಕರ್ನಲ್ಲಿ ಶೆಲ್ಟರ್ ತೆಗೆದುಕೊಳ್ತಾ ಇದ್ದಾರೆ. ಸದ್ಯ ಇರಾನ್ಗೆ ಇಸ್ರೇಲ್ ಒಂದೇ ಟಾರ್ಗೆಟ್ ಅಲ್ಲ, ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಿಂತಿರುವ ಇರಾನ್ ಅಷ್ಟ ದಿಕ್ಕುಗಳಿಂದಲೂ ದಾಳಿ ನಡೆಸ್ತಾ ಇದೆ. ಅರಬ್ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಮುಗಿಬೀದಿದೆ. ಬಹ್ರೈನ್ ಮೇಲೆ ಇರಾನ್ ದಾಳಿ ಮಾಡಿದೆ. ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿ ಮಾಡಿದೆ. ಕತಾರ್ ಮೇಲೆ ಇರಾನ್ ದಾಳಿ ನಡೆಸಿದೆ. UAE ಮೇಲೂ ಇರಾನ್ ಹೊಡೆದಿದೆ. ಬಹ್ರೈನಿನ ಮನಾಮಾ, UAEನ ದುಬೈ, ಅಬುದಾಬಿ, ಸೌದಿ ಅರೇಬಿಯಾದ ರಿಯಾದ್ ಮತ್ತು ಕತಾರಿನ ದೋಹಾ ನಗರಗಳಲ್ಲಿರುವ ಅಮೆರಿಕದ ನೆಲೆಗಳನ್ನು ಇರಾನ್ ಗುರಿಯಿಟ್ಟು ಹೊಡೆದಿದೆ. ಇರಾನ್ ದಾಳಿಗೆ ಅಬುದಾಬಿಯಲ್ಲಿ ಒಬ್ಬರು ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಅಬುದಾಬಿ ಮೇಲಿನ ಇರಾನ್ ದಾಳಿಯನ್ನ ಇರಾನ್ ಮಿಲಿಟರಿ ಟ್ರೋಲ್ ಕೂಡ ಮಾಡಿದೆ. UAE ದೇಶದ ಪ್ರವಾಸೋದ್ಯಮದ ಪ್ರಸಿದ್ಧ ವಿಡಿಯೋ ಹಬೀಬಿ ಕಮ್ ಟು ದುಬೈ ಅನ್ನು ಟ್ರೋಲ್ ಮಾಡಿರುವ ಇರಾನ್ ಆರ್ಮಿ ಹಬೀಬಿ ಕಮ್ ಟು ಅಬುದಾಬಿ ಅಂತ ಎಕ್ಸ್ನಲ್ಲಿ ವಿಡಿಯೋ ಟ್ವೀಟ್ ಅನ್ನು ಮಾಡಿದೆ. ನಮ್ಮ ಶತ್ರುವನ್ನ ನಿರ್ಣಾಯಕವಾಗಿ ಸೋಲಿಸುವವರೆಗೂ ಇರಾನ್ ಮಿಲಿಟರಿ ಕಾರ್ಯಾಚರಣೆ ಮುಂದುವರಿಯುತ್ತದೆ ಅಂತ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಶಪಥ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಮತ್ತು ಇಸ್ರೇಲಿನ ಮಿಲಿಟರಿ ಗುರಿಗಳನ್ನು ಇರಾನಿನ ಪ್ರಬಲ ಕ್ಷಿಪಣಿಗಳು ಹೊಡೆದುರುಳಿಸಿದೆ ಅಂತ IRGC ಹೇಳಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಎಲ್ಲ ನೆಲೆಗಳು ಕೂಡ ನಮ್ಮ ಟಾರ್ಗೆಟ್ನಲ್ಲಿದೆ ಅಂತ ಇರಾನ್ ಆರ್ಮಿ ಹೇಳಿದೆ.
ಅರಬ್ ದೇಶಗಳಲ್ಲಿನ ಇರಾನಿನ ಕ್ಷಿಪಣಿ ಅಪ್ಪಳಿಸುವ ಸ್ಥಳಗಳಲ್ಲಿ ಜನರು ಭಯಕ್ಕೆ ಬಿದ್ದಿದ್ರು. ಅದೆಷ್ಟೋ ಜನ ಎದ್ದು ಬಿದ್ದು ಓಡಿದ್ರು. ಮುಸ್ಲಿಮರ ಪವಿತ್ರ ರಂಜಾನ್ ಉಪವಾಸದ ತಿಂಗಳಿನಲ್ಲಿ ಅಲ್ಲಿ ಈ ರೀತಿ ಆಗಿರೋದು ಜನರ ಆತಂಕಕ್ಕೆ ಕಾರಣ ಆಗಿದೆ. ಪರಿಸ್ಥಿತಿ ಇನ್ನಷ್ಟು ವಿಷಮಗೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಇರಾನ್ ಅರಬ್ ದೇಶಗಳಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇನ್ನಷ್ಟು ದಾಳಿ ನಡೆಸುವ ಸಾಧ್ಯತೆ ಇದೆ. ಅರಬ್ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದ್ದಕ್ಕೆ ಅರಬ್ ದೇಶಗಳು ಕಣ್ಣು ಕೆಂಪಾಗಿಸಿದೆ. ಇದು ವಿಶ್ವಾಸಘಾತಕ ಅಂತ ಬಹ್ರೈನ್ ಹೇಳಿದೆ. ಹಾಗೆ ಸೌದಿ, ಕತಾರ್, UAE ಕೂಡ ಇರಾನ್ ದಾಳಿಗೆ ಆಕ್ರೋಶ ವ್ಯಕ್ತಪಡಿಸಿದೆ. ನಮ್ಮ ಮೇಲಿನ ಆಕ್ರಮಣಕ್ಕೆ ಪ್ರತಿಕ್ರಿಯಿಸಲು ನಮಗೂ ಹಕ್ಕಿದೆ ಅಂತ ಅರಬ್ ದೇಶಗಳು ಇರಾನಿಗೆ ಎಚ್ಚರಿಕೆ ಕೊಟ್ಟಿದೆ. ಅರಬ್ ದೇಶಗಳ ಎಚ್ಚರಿಕೆಗೆ ಕ್ಯಾರೆ ಮಾಡದ ಇರಾನ್, ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಎಲ್ಲ ನೆಲೆಗಳು ನಮ್ಮ ಗುರಿಯಲ್ಲಿದೆ ಅಂತ ಹೇಳಿದೆ. ಇದರಿಂದ ಅರಬ್ ದೇಶಗಳು ಮತ್ತಷ್ಟು ಆತಂಕಕ್ಕೆ ಬಿದ್ದಿದೆ. ನಮ್ಮ ಪ್ರಜೆಗಳ ರಕ್ಷಣೆ ಮತ್ತು ಪ್ರವಾಸಿಗರ ರಕ್ಷಣೆ ನಮಗೆ ಮುಖ್ಯ ಅಂತ ದುಬೈ ಆಡಳಿತ ಹೇಳಿದೆ. ಅತ್ತ ಅಮೆರಿಕ ಮತ್ತು ಇರಾನ್ ಕಾದಾಟಕ್ಕೆ ನಿಂತಿದ್ರೆ, ಇತ್ತ ಜಗತ್ತಿನ ದೇಶಗಳಲ್ಲಿ ಆತಂಕ ಮನೆ ಮಾಡಿದೆ. ಮುಂದೇನಾಗುತ್ತೋ ಎಂಬ ಆತಂಕ ಜಗತ್ತನ್ನ ಕಾಡ್ತಾ ಇದೆ. ಮಧ್ಯಪ್ರಾಚ್ಯ ಉದ್ವಿಗ್ನಗೊಂಡಿರುವುದರಿಂದ ಹಲವು ದೇಶಗಳು ಆ ಪ್ರದೇಶದಲ್ಲಿ ತಮ್ಮ ವಿಮಾನ ಹಾರಾಟವನ್ನು ರದ್ದುಗೊಳಿಸಿದೆ. ನಮ್ಮ ಏರ್ ಇಂಡಿಯಾ, ಇಂಡಿಗೋ, ಏರ್ ಫ್ರಾನ್ಸ್, ಐಬೀರಿಯಾ ಎಕ್ಸ್ಪ್ರೆಸ್, ಜಪಾನ್ ಏರ್ಲೈನ್ಸ್, ಲುಫ್ತಾನ್ಸಾ, ಟರ್ಕಿಶ್ ಏರ್ಲೈನ್ಸ್, ವರ್ಜಿನ್ ಅಟ್ಲಾಂಟಿಕಾ, ಕತಾರ್ ಏರ್ವೇಸ್, ಏರ್ ಅಲ್ಜೀರಿಯಾ ಸೇರಿದಂತೆ ಅನೇಕ ದೇಶಗಳ ವಿಮಾನಗಳು ಮಧ್ಯಪ್ರಾಚ್ಯದಲ್ಲಿ ತಮ್ಮ ವಿಮಾನ ಹಾರಾಟವನ್ನು ರದ್ದುಗೊಳಿಸಿದೆ. ಅಲ್ಲದೆ ಅನೇಕ ಅರಬ್ ದೇಶಗಳು ತಮ್ಮ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ. ಸತತ ಯುದ್ಧಗಳಿಂದ ಜರ್ಜರಿತವಾಗಿದ್ದ ಮಧ್ಯಪ್ರಾಚ್ಯ ಅದು ಈಗ ಮತ್ತೊಂದು ಯುದ್ಧ ಆರಂಭ ಆಗಿದೆ. ಯುದ್ಧ ಇನ್ನಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ. ಶೀಘ್ರದಲ್ಲೇ ಅಮೆರಿಕದ ಪಡೆ ನೇರವಾಗಿ ಯುದ್ಧ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಇರಾನ್ ಕೂಡ ಅಮೆರಿಕಗೆ ಈ ಸಲ ಪಾಠ ಕಲಿಸಲೇಬೇಕು ಎಂಬ ಜಿದ್ದಿಗೆ ಬಿದ್ದು ಹೋರಾಡ್ತಾ ಇದೆ. ಅಲ್ಲಿಂದ ಯುದ್ಧ ಇನ್ನಷ್ಟು ಭಯಾನಕ ಸ್ವರೂಪ ಪಡೆಯಬಹುದು. ಇನ್ನೊಂದೆಡೆ ಇರಾನ್ಗೆ ಚೀನಾ, ರಷ್ಯಾ ಸೇರಿದಂತೆ ಹಲವು ದೇಶಗಳ ಬೆಂಬಲ ಸಿಗಬಹುದು. ಹಾಗಾಗಿ ಈ ಯುದ್ಧ ಮೂರನೇ ಮಹಾಯುದ್ಧಕ್ಕೂ ನಾಂದಿ ಹಾಡೋ ಆತಂಕವೂ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.